ಈ ಪ್ರೋಟೀನ್ ರಿಚ್ ಗ್ರೇವಿ ನಮ್ಮ RVR ಕೇಟರರ್ಸ್ ಫಂಕ್ಷನ್ಗಳಲ್ಲಿ ಮದುವೆ ಮನೆಗಳಲ್ಲಿ ಹೇಗೆ ಮಾಡ್ತೀವಿ ಅನ್ನೋದನ್ನ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ಈ ಪ್ರೋಟೀನ್ ರಿಚ್ ಸೋಯಾಬೀನ್ ಗ್ರೇವಿಗೆ ಒಂದು ಸಣ್ಣದಾಗಿ ಒಂದು ಮಸಾಲೆ ಹುರ್ಕೋಬೇಕು. ಇಷ್ಟು ಮಸಾಲೆ ಆದರೆ ಸಾಕು ಇದಕ್ಕೆ. ಈಗ ಇದಕ್ಕೆ ಸೇರಿಸ್ಕೊಳ್ಳೋಣ. ಈ ಮಸಾಲೆ ಜೊತೆಗೂ ಚೆನ್ನಾಗಿದು ಸಣ್ಣ ಕಾವಲ್ಲಿ ಹುರ್ಕೊಳ್ಳೋಣ. ಈ ಮೊಸರು ಹಾಕೋದ್ರಿಂದ ನಿಮಗೆ ಗ್ರೇವಿ ಒಂದು ಸ್ವಲ್ಪ ಜಿಡ್ಡು ಬಿಟ್ಕೊಂಡು ಚೆನ್ನಾಗಿ ಬರುತ್ತೆ. ಈಗ ಇದನ್ನು ಚೆನ್ನಾಗಿ ಗಂಧದ ಥರ ರುಬ್ಕೊಂಡು ಬರೋಣ. ಇದೆಲ್ಲ ಹಾಕಿದ್ಮೇಲೆ ನೋಡಿ, ಸುಮ್ಮನೆ ಒಂದ್ಸಲಿ ಜಾಸ್ತಿ ಹೊತ್ತು ಬಾಡಿಸ್ಬಾರ್ದು. ಈಗ ಇದನ್ನು ಹಾಕೋಣ. ಈಗ ನಾವು ರುಬ್ಬಿಟ್ಕೊಂಡಿರೋವಂಥ ಮಸಾಲೆಯನ್ನು ಈಗ ಇದಕ್ಕೆ ಸೇರಿಸ್ಕೊಂಬೋಣ. ಸ್ನೇಹಿತರೆ ನೋಡಿದ್ರಲ್ಲ, ಮಕ್ಳಿಗೆ ಇಷ್ಟ ಆಗೋ ಥರ, ಮಕ್ಕಳ ಆರೋಗ್ಯಕ್ಕೂ ಇಷ್ಟ ಆಗೋ ಥರ ಹೈ ಪ್ರೋಟೀನ್ ರಿಚ್ ಸೋಯಾಬೀನ್ ಗ್ರೇವಿ ಹೇಗೆ ಮಾಡ್ತೀವಿ ನಮ್ಮ RVR ಮದುವೆ ಮನೆಗಳಲ್ಲಿ ಅಂತ ತೋರಿಸಿದ್ದೀನಿ. ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಮ್ಮ ಕಲರ್ ಟಾಕೀಸ್ ಚಾನಲ್ಗೆ ಮತ್ತೊಮ್ಮೆ ಸುಸ್ವಾಗತ. ಸುಮಾರು ಜನ ಕೇಳ್ತಾ ಇರ್ತಾರೆ, ಮಕ್ಕಳು ಸ್ಕೂಲೆಲ್ಲ ಶುರು ಆಗಿದೆ, ಆಫೀಸ್ಗಳಿಗೆ ಡಬ್ಬಿಗೆ ಚಪಾತಿ ಜೊತೆ ಗ್ರೇವಿ ಏನಾರು ತೋರಿಸಿ, ಗ್ರೇವಿ ವೆರೈಟಿ ಸುಮಾರು ತೋರಿಸ್ತೀನಿ ಅಂತ ಹೇಳಿದ್ದೀರಾ ಅಂತ. ಇವತ್ತೊಂದು ಸ್ಪೆಷಲ್ಲಾಗಿ ಚಪಾತಿಗೆ, ಬರೀ ಚಪಾತಿಗೆ ಅಂತಲ್ಲ, ಚಪಾತಿ ಜೊತೆಗೆ ಗೀ ರೈಸ್ ಜೊತೆಗೂ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಪೂರಿ ಜೊತೆಗೆ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ದೋಸೆ ಜೊತೆಗೆ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಬನ್ನಿ, ಈ ಪ್ರೋಟೀನ್ ರಿಚ್ ಗ್ರೇವಿ ನಮ್ಮ RVR ಕೇಟರರ್ಸ್ ಫಂಕ್ಷನ್ಗಳಲ್ಲಿ ಮದುವೆ ಮನೆಗಳಲ್ಲಿ ಹೇಗೆ ಮಾಡ್ತೀವಿ ಅನ್ನೋದನ್ನ ತೋರಿಸ್ಕೊಡ್ತೀನಿ. ಸ್ನೇಹಿತರೆ, ಈ ಪ್ರೋಟೀನ್ ರಿಚ್ ಸೋಯಾಬೀನ್ ಗ್ರೇವಿಗೆ ಒಂದು ಸಣ್ಣದಾಗಿ ಒಂದು ಮಸಾಲೆ ಹುರ್ಕೋಬೇಕು. ನಾವು ಯೂಸ್ ಮಾಡ್ತಿರೋದು ಪ್ಯೂರ್ ಸನ್ಫ್ಲವರ್ ಆಯಿಲ್. ಇದು ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲು, ಮತ್ತು ಇದರಲ್ಲಿ ಕೆಮಿಕಲ್ ಇಲ್ಲ ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಅದನ್ನು ನಾವು ನಮ್ಮ ಕಿಚನಲ್ಲೂ ಕೂಡ ಉಪಯೋಗಿಸ್ತಾ ಇದ್ದೀವಿ. ಇದರಲ್ಲಿ ವಿಟಮಿನ್ಸ್ ಎಲ್ಲ ಕರೆಕ್ಟಾಗಿದೆ ಅಂತ ಇದು ಮಾಡಿದ್ದಾರೆ. ಅದಕ್ಕೆ 2 ಚಮಚದಷ್ಟು ರಿಫೈನ್ಡ್ ಆಯಿಲ್ನ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ತಿದ್ದಂಗೆ ಸ್ವಲ್ಪ ಈರುಳ್ಳಿ, 2 ಈರುಳ್ಳಿನ ಚೆನ್ನಾಗಿ ಹಚ್ಕೊಂಡು ಬಂದಿದ್ದೀನಿ. ಅದನ್ನು ಕೂಡ ಈಗ ಇದಕ್ಕೆ ಹಾಕೋಣ. ಹಾಗೆ ಒಂದು ಟೊಮೆಟೋನ ಹಚ್ಕೊಂಡ್ಬಂದಿದ್ದೀನಿ, ಅದನ್ನು ಕೂಡ ಈಗ ಇದಕ್ಕೆ ಹಾಕೋಣ. ಹಾಗೆ ಇದ್ರ ಜೊತೆಗೆ 1 ಬೆಳ್ಳುಳ್ಳಿ, ಅಂದರೆ ನೋಡಿ 1 ಮುಷ್ಟಿಯಷ್ಟು, ಅಂದರೆ 1 ಒಳ ಮುಷ್ಟಿಯಷ್ಟು ಬೆಳ್ಳುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಇದರ ಆಪ್ಷನಲ್ಲು, ಯಾರು ಬೆಳ್ಳುಳ್ಳಿ ಇಷ್ಟಪಡಲ್ವೋ ಅವರು ಅದನ್ನು ಸ್ಕಿಪ್ ಮಾಡ್ಬೋದು. ಹಾಗೆ 1 ಇಂಚಷ್ಟು ಶುಂಠಿ ಕೂಡ ಈಗ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ. ಖಾರಕ್ಕೆ ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು 5ರಿಂದ 10 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ತಿದ್ದೀನಿ. ಹಾಗೆ ಒಳ್ಳೆ ಕಲರ್ ಬರುತ್ತೆ ಇದು ಒಂದು ದೃಷ್ಟಿಯಿಂದ. ಬ್ಯಾಡಗಿ ಮೆಣಸಿನ್ಕಾಯಿನ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು ಈ ಥರ. ನೋಡಿ, ಇದು ಚೆನ್ನಾಗಿ ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಇದು ಬೆಂದು ಬರಬೇಕು, ಇದು ಫ್ರೈ ಮಾಡುವಾಗಲೇ. ಆದ್ದರಿಂದ ಚೆನ್ನಾಗಿ ಇದನ್ನು ಬಾಡಿಸ್ಕೋಬೇಕು ಸಣ್ಣ ಕಾವಲ್ಲೇ. ನೋಡಿ, ಇದು ಫ್ರೈ ಆಗ್ತಿದ್ದಂಗೆ ಸ್ವಲ್ಪ ಇದಕ್ಕೆ ಮಸಾಲೆ ಪದಾರ್ಥಗಳನ್ನ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಚಮಚದಷ್ಟು ಜೀರಿಗೆ, 1 ಚಮಚ ಧನಿಯಾ, ಅರ್ಧ ಚಮಚದಷ್ಟು ಕಾಳುಮೆಣಸು, 1 ಚಮಚದಷ್ಟು ಸೋಂಪು, ಒಂದೇ ಒಂದು ಸ್ವಲ್ಪ ಚಕ್ಕೆ, 1 ಇಂಚಷ್ಟು ಚಕ್ಕೆ ತೊಗೊಂಡಿದ್ದೀನಿ, ಸ್ವಲ್ಪ ಕರಿಬೇವಿನ ಸೊಪ್ಪು. ಇಷ್ಟು ಮಸಾಲೆ ಆದರೆ ಸಾಕು ಇದಕ್ಕೆ. ಈಗ ಇದಕ್ಕೆ ಸೇರಿಸ್ಕೊಳ್ಳೋಣ. ಈ ಮಸಾಲೆ ಜೊತೆಗೂ ಚೆನ್ನಾಗಿದು ಸಣ್ಣ ಕಾವಲ್ಲಿ ಹುರ್ಕೊಳ್ಳೋಣ. ಸ್ನೇಹಿತರೆ ನೋಡಿ, ಇದೊಂದು 80 ಭಾಗ ಚೆನ್ನಾಗಿ ಫ್ರೈ ಆಗಿದೆ. ಈ ಫ್ರೈ ಆದಮೇಲೆ 1 ಚಮಚದಷ್ಟು ಗಸಗಸೆ ಹಾಕ್ಕೊಳ್ತಾ ಇದ್ದೀನಿ. ಗಸಗಸೆ ಹಾಕೋದ್ರಿಂದ ನಿಮಗೆ ಒಳ್ಳೆ ಗ್ರೇವಿ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ, ಮತ್ತು ಒಳ್ಳೆ ರುಚಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಆದ್ದರಿಂದ ಹಾಗೆ ಗೋಡಂಬಿ, ಸ್ವಲ್ಪ ಥಿಕ್ನೆಸ್ ಬರೋದಕ್ಕೋಸ್ಕರ ಗೋಡಂಬಿಯನ್ನು ಹಾಕ್ಕೊಳ್ತೀನಿ. ಯಾರು ಗೋಡಂಬಿ ಇಷ್ಟಪಡಲ್ವೋ ಇದೇ ಜಾಗದಲ್ಲಿ ಹುರಗಡ್ಲೆ ಕೂಡ ಹಾಕೋಬೋದು. ನಾವು ಗೋಡಂಬಿಯನ್ನು ಇದಕ್ಕೆ ಉಪಯೋಗಿಸ್ತಾ ಇದ್ದೀನಿ. ಹಾಗೆಯೇ ಒಂದು ಸ್ವಲ್ಪ ಕಾಯಿ ತುರಿ ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಹಾಕಿದ್ರೆ ಸಾಕು. ನೋಡಿ, ನಾನು ಮುಷ್ಟಿಯಲ್ಲಿ 1 ಮುಷ್ಟಿಯಷ್ಟು ಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಇದು ಚೆನ್ನಾಗಿ ಈಗ ಫ್ರೈ ಆಗಿದೆ. ಈಗ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ಆಫ್ ಮಾಡಿಕೊಂಡು ಇದನ್ನು ತಣ್ಣಗಾದಮೇಲೆ ಸ್ವಲ್ಪ ಮೊಸರು, ಒಂದು 4ರಿಂದ 5 ಚಮಚದಷ್ಟು ಮೊಸರನ್ನು ಹಾಕಿ ಇದನ್ನು ಚೆನ್ನಾಗಿ ನುಣ್ಣಗೆ ಗಂಧದ ಥರ ರುಬ್ಕೊಂಡು ಬರೋಣ. 3ರಿಂದ 4 ಚಮಚದಷ್ಟು ಮೊಸರನ್ನು ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಈ ಮೊಸರು ಹಾಕೋದ್ರಿಂದ ನಿಮಗೆ ಗ್ರೇವಿ ಒಂದು ಸ್ವಲ್ಪ ಜಿಡ್ಡು ಬಿಟ್ಕೊಂಡು ಚೆನ್ನಾಗಿ ಬರುತ್ತೆ, ನೋಡೋಕ್ಕೆ ಲುಕ್ ಆ್ಯಂಡ್ ಫೀಲ್ ಚೆನ್ನಾಗಿ ಕಾಣುತ್ತೆ ಅನ್ನೋ ದೃಷ್ಟಿಯಿಂದ ಸ್ವಲ್ಪ ಮೊಸರನ್ನು ಹಾಕ್ಕೊಳ್ತೀವಿ, ತುಂಬ ಚೆನ್ನಾಗಿರುತ್ತೆ. ಈಗ ಇದನ್ನು ಚೆನ್ನಾಗಿ ಗಂಧದ ಥರ ರುಬ್ಕೊಂಡು ಬರೋಣ. ಸ್ನೇಹಿತರೆ, ಈಗ ನಾವು ಮಸಾಲೆ ಹುರಿದಿರೋಂಥ ಮಸಾಲೆಯನ್ನು ಚೆನ್ನಾಗಿ ಗಂಧದ ಥರ ರುಬ್ಕೊಂಬಂದಿದ್ದೀವಿ. ಈಗ ಒಗ್ಗರಣೆ ಹಾಕಿ ಹೈ ಪ್ರೋಟೀನ್ ಗ್ರೇವಿಯನ್ನು, ಸೋಯಾಬೀನ್ ಗ್ರೇವಿಯನ್ನು ಮಾಡಿಬಿಡೋಣ. ಈಗ ಒಂದು 2 ಚಮಚದಷ್ಟು ಆಯಿಲನ್ನು, ರಿಫೈನ್ಡ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಎಣ್ಣೆ ಕಾಯ್ತಿದ್ದಂಗೆ ಒಂದು ಅರ್ಧ ಚಮಚದಷ್ಟು ಜೀರಿಗೆಯನ್ನು ಹಾಕೋಣ. ಹಾಗೆಯೇ ಸ್ವಲ್ಪ ಕರಿಬೇವಿನ ಸೊಪ್ಪು. ನೋಡಿ, ಜೀರಿಗೆ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಕ್ಯಾಪ್ಸಿಕಮ್, ಒಂದೇ ಒಂದು ಕ್ಯಾಪ್ಸಿಕಮ್ಮು ನೈಸಿಗೆ ಹಚ್ಕೊಂಬಂದಿದ್ದೀನಿ ಕಡ್ಡಿ ಥರ. ಈಗ ಇದನ್ನು ಕೂಡ ಸೇರಿಸ್ಕೊಳ್ಳೋಣ. ಹಾಗೆಯೇ ಒಂದು 100 ಗ್ರಾಮಷ್ಟು ಬಟಾಣಿ, ಹಸಿ ಬಟಾಣಿಯನ್ನು ತೊಗೊಂಡಿದ್ದೀನಿ. ಈಗ ಇದನ್ನು ಕೂಡ ಹಾಕೋಣ.
ನೋಡಿ ಇದನ್ನು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೋಬೇಕು ಸಣ್ಣ ಕಾವಲ್ಲಿ. ಬಟಾಣಿ ಜಾಸ್ತಿ ಕಾವಿರೋ ಎಣ್ಣೆಗೆ ಹಾಕ್ಬಿಟ್ರೆ ಸಿಡಿಯುತ್ತೆ ದಡಬಡ ಅಂತ, ಮಕ್ಕಕ್ಕೆಲ್ಲ ಹಾರುತ್ತೆ. ಆದ್ದರಿಂದ ಸ್ವಲ್ಪ ಕಾವು ಕಮ್ಮಿ ಇದ್ದಾಗಲೇ ಇದನ್ನೆಲ್ಲ ಹಾಕ್ಕೊಳ್ಳಿ. ನೋಡಿ ಇದನ್ನು ಚೆನ್ನಾಗಿ ಈ ಥರ ಫ್ರೈ ಮಾಡೋಣ. ಫ್ರೈ ಆಗ್ತಿದ್ದಂಗೆ ಒಂದು ಚಿಟಿಕೆ ಅರಶಿನ, ಒಂದು 1/4 ಚಮಚದಷ್ಟು ಅರಶಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಚಮಚದಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಒಳ್ಳೆ ಇದು ಕಲರು ಕೊಡುತ್ತೆ ಮತ್ತು ಒಳ್ಳೆ ಸ್ವಲ್ಪ ಖಾರನೂ ಕೊಡುತ್ತೆ ಚೆನ್ನಾಗಿ. ಆವಾಗಲೇ ಬರೀ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ರುಬ್ಬಕ್ಕೆ ಕಲರ್ಗೋಸ್ಕರ. ಅದಕ್ಕೋಸ್ಕರ ಸ್ವಲ್ಪ 1 ಚಮಚದಷ್ಟು ಅಚ್ಚ ಖಾರದ ಪುಡಿಯನ್ನು ಈಗ ಸೇರಿಸ್ಕೊತೀನಿ. ಹಾಗೆ ಒಂದು 1/4 ಚಮಚದಷ್ಟು ಗರಂ ಮಸಾಲ ಪುಡಿಯನ್ನು ಈಗ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇದೆಲ್ಲ ಹಾಕಿದ ಮೇಲೆ ನೋಡಿ ಸುಮ್ಮನೆ ಒಂದ್ಸಲ ಜಾಸ್ತಿ ಹೊತ್ತು ಬಾಡಿಸ್ಬಾರ್ದು. ನೋಡಿ ಈ ಥರ ಸುಮ್ಮನೆ ಈ ಥರ ಫ್ರೈ ಮಾಡಿಕೊಂಡು ನಾವು ರುಬ್ಬಿಟ್ಕೊಂಡಿರೋವಂಥ ಮಸಾಲೆಯನ್ನು ಈಗ ಇದಕ್ಕೆ ಸೇರಿಸ್ಕೊಂಬೋಣ. ಸ್ನೇಹಿತರೆ ಇದು ಚೆನ್ನಾಗಿ ಈಗ ಫ್ರೈ ಆಗಿದೆ. ನಾನೀಗ ಸೋಯಾ ಚಂಕ್ಸು ನೋಡಿ ಒಂದು 1/4 kg ಸೋಯಾ ಚಂಕ್ಸ್ನ ಬಿಸಿನೀರಲ್ಲಿ ಚೆನ್ನಾಗಿ ಒಂದು 2 ನಿಮಿಷ ನೆನೆಸಿ ಚೆನ್ನಾಗಿ ತೊಳ್ಕೊಂಡು ತೊಗೊಂಬಂದಿದ್ದೀನಿ. ನೀರಲ್ಲೇ ತೆಗಿಬೇಕು ಹಾಕಕ್ಕೆ ಮುಂಚೆ. ನೋಡಿ ಈ ಥರ ನೀರಲ್ಲಿ ಬಿಸಿನೀರಲ್ಲಿ ನೆನೆಸ್ತೀರಲ್ಲ, ಆಮೇಲೆ ಒಂದ್ಸಲ ತಣ್ಣೀರಲ್ಲಿ ತೊಳ್ಕೊಬೇಕಾದ್ರೆ ಹಿಂಗೆ ಹಿಂಡಿದ್ರೆ ನೀರು ಇರಬಾರ್ದು. ಆ ಥರ ನೀರನ್ನು ತೆಕ್ಕೊಂಡು ಬರಬೇಕು. ಯಾಕಂದರೆ ಸ್ಪಂಜ್ ಥರ ಒಳಗಡೆ ನೀರು ಹಿಡ್ಕೊಂಬಿಟ್ರೆ ಆಮೇಲೆ ಗ್ರೇವಿ ಎಲ್ಲ ನೀರು ಆಗ್ಬಿಡುತ್ತೆ, ಚೆನ್ನಾಗಿರಲ್ಲ. ನೀರು ತೆಕ್ಕೊಂಡು ಬರಬೇಕು. ಈಗ ಇದನ್ನು ಹಾಕೋಣ. ಈಗ ಹಾಕ್ಕೊಂಡು ಈ ಥರ ಚೆನ್ನಾಗಿ ಇದನ್ನು ಈ ಥರ ಫ್ರೈ ಮಾಡಿಕೊಂಡು ನಾವು ರುಬ್ಬಿರೋ ಅಂಥ ಮಸಾಲೆಯನ್ನು ಈಗ ಇದಕ್ಕೆ ಸೇರಿಸ್ಕೊಂಬೋಣ. ಈಗ ನೋಡಿ ಗ್ರೇವಿ ಹಾಕ್ಕೊಂಡು ರುಬ್ಬಿರೋ ಅಂಥ ಮಸಾಲೆಯನ್ನು ಹಾಕ್ಕೊಂಡು ಹಾಗೆ ಅದಕ್ಕೆ ತಕ್ಕಂತೆ ನೀರನ್ನು ಸೇರಿಸ್ಕೊಂಡಿದ್ದೀವಿ. ಕನ್ಸಿಸ್ಟೆನ್ಸಿ ನೀರು ಹಾಕ್ತಿದ್ದಂಗೆ ಸ್ವಲ್ಪ ನೀರಾಗಿದೆ ಅನಿಸುತ್ತೆ. ನಾವು ಗೋಡಂಬಿ ಎಲ್ಲ ಚೆನ್ನಾಗಿ ಹಾಕಿರೋದ್ರಿಂದ ಅದು ಕುದೀತಾ ಒಳ್ಳೆ ಗಟ್ಟಿ ಗ್ರೇವಿ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಚಪಾತಿ ಜೊತೆಗೆ ದೋಸೆ ಜೊತೆಗೆಲ್ಲ ತುಂಬ ರುಚಿಯಾಗಿರುತ್ತೆ. ಮತ್ತು ಹೈ ಪ್ರೋಟೀನ್ ಕೂಡ. ಮಕ್ಕಳು ತಿನ್ನೋಕ್ಕೂ ತುಂಬ ಇಷ್ಟಪಟ್ಟು ತಿಂತಾರೆ ಈ ಗ್ರೇವಿನ. ಸ್ನೇಹಿತರೆ ನೋಡಿ ಇದು ಚೆನ್ನಾಗಿ ಕುದೀತಾ ಬಂದಿದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಸ್ನೇಹಿತರೆ ನೋಡಿ ನಾವು ಮದುವೆ ಮನೆಗಳಲ್ಲಿ ರುಮಾಲಿ ರೋಟಿ ಅಥವಾ ಬಟೂರ ಅಥವಾ ಪೂರಿ ಅಥವಾ ಬಿಳಿ ಹೋಳಿಗೆ, ಮೇಥಿ ಚಪಾತಿ ಈ ಥರದ್ದೆಲ್ಲ ಮಾಡ್ತಿರ್ತೀವಿ. ಅದಕ್ಕೆ ಕಾಂಬಿನೇಷನ್ ಗ್ರೇವಿಗಳಂತೂ ಸುಮಾರು ಒಂದು 100 ವೆರೈಟಿ ಮಾಡ್ತೀವಿ. ಅದರಲ್ಲಿ ಇದು ಒಂದು ಸ್ಪೆಷಲ್ ವೆರೈಟಿ, ಒಂದು ಪ್ರೋಟೀನ್ ರಿಚ್ ಗ್ರೇವಿ. ಇದೇ ಥರ ಕಾಜು ಮಸಾಲ ಗ್ರೇವಿ ಮಾಡ್ತೀವಿ, ಕ್ಯಾಪ್ಸಿಕಮ್ ಮಸಾಲ, ಮಶ್ರೂಮ್ ಮಸಾಲ, ಅದೇ ರೀತಿಯಂಥ ಗ್ರೀನ್ ಪೀಸ್ ಮಸಾಲ, ರಾಜ್ಮಾ ಮಸಾಲ ಮಾಡ್ತೀವಿ. ಈ ಥರ ಗ್ರೇವಿಗಳಲ್ಲೇ ಸುಮಾರು ವೆರೈಟಿ ಮಾಡ್ತೀವಿ. ಇದು ಹೈ ಪ್ರೋಟೀನ್ ಗ್ರೇವಿ, ಸೋಯಾಬೀನ್ ಗ್ರೇವಿ ತುಂಬ ರುಚಿಯಾಗಿರುತ್ತೆ. ನಮ್ಮ ರುಮಾಲಿ ರೋಟಿಗಿರ್ಬೋದು, ಮೇಥಿ ಚಪಾತಿಗಿರ್ಬೋದು, ಪಾಲಕ್ ಚಪಾತಿಗಿರ್ಬೋದು, ಪಾಲಕ್ ರುಮಾಲಿ ರೋಟಿಗಿರ್ಬೋದು, ಪಾಲಕ್ ಪೂರಿಗಿರ್ಬೋದು, ತುಂಬ ಒಳ್ಳೆ ರುಚಿಯಾಗಿರುತ್ತೆ. ಗ್ರೇವಿನ ಎಲ್ಲ ಇಷ್ಟಪಟ್ಟು ತಿಂತಾರೆ ನಮ್ಮ ಮದುವೆ ಮನೆಗಳಲ್ಲಿ. ಮನೇಲೂ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ತಿದ್ದೀನಿ. ದಯವಿಟ್ಟು ಒಂದ್ಸಲಿ ಪ್ರಯತ್ನ ಮಾಡಿ. ಚೆನ್ನಾಗಿ ಈಗ ಗ್ರೇವಿ ಕುದ್ದು ಚೆನ್ನಾಗಿ ಜಿಡ್ಡು ಬಿಟ್ಕೊಳ್ತಾ ಬಂದಿದೆ. ಈಗ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ಸ್ನೇಹಿತರೆ ಬಿಸಿ ಆದಂಥ ಹೈ ಪ್ರೋಟೀನ್ ರಿಚ್ ಗ್ರೇವಿ ರೆಡಿಯಾಗಿದೆ, ಸೋಯಾಬೀನ್ ಗ್ರೇವಿ. ಈಗ ಅದನ್ನು ಸರ್ವ್ ಮಾಡ್ಕೊಂಬೋಣ. ಸ್ನೇಹಿತರೆ ನೋಡಿದ್ರಲ್ಲ, ಮಕ್ಕಳಿಗೆ ಇಷ್ಟ ಆಗೋ ಥರ, ಮಕ್ಕಳ ಆರೋಗ್ಯಕ್ಕೂ ಇಷ್ಟ ಆಗೋ ಥರ ಹೈ ಪ್ರೋಟೀನ್ ರಿಚ್ ಸೋಯಾಬೀನ್ ಗ್ರೇವಿ ಹೇಗೆ ಮಾಡ್ತೀವಿ ನಮ್ಮ RVR ಮದುವೆ ಮನೆಗಳಲ್ಲಿ ಅಂತ ತೋರಿಸಿದ್ದೀನಿ. ಇದೇ ರೀತಿಯಾದಂತಹ ಒಳ್ಳೊಳ್ಳೆ ರೆಸಿಪಿಗಳಿಗೋಸ್ಕರ ನಮ್ಮ ಕಲರ್ ಟಾಕೀಸ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದೇ ರೀತಿಯಾದಂತಹ ಒಳ್ಳೊಳ್ಳೆ ಆರೋಗ್ಯಕರ ಗ್ರೇವಿಗಳು, ರುಚಿಯಾದಂಥ ಗ್ರೇವಿಗಳು ನಿಮ್ಮನೆ ಫಂಕ್ಷನ್ಗಳು ಬೇಕು ಅಂತ ಹೇಳಿದ್ರೆ ದಯವಿಟ್ಟು ನಮ್ಮ RVR ಕೇಟರರ್ಸ್ಗೆ ಒಂದು ಅವಕಾಶ ಮಾಡಿಕೊಡಿ. ನಿಮ್ಮ ಮನೆ ಕಾರ್ಯಕ್ರಮವನ್ನು ಇನ್ನೂ ಹೆಚ್ಚು ರುಚಿಕರವಾಗಿ ಆಗೋ ಥರ ನಾವು ಪ್ರಯತ್ನ ಮಾಡ್ತೀವಿ.